ಹಾಗಾಗಿ ಬಟ್ ಅವ್ರಿಗೆ ಒಂದು ಹಾದಿ ಕ್ಲಿಯರ್ ಆಗಿದೆ, ತಮ್ಮದೇ ಸರ್ಕಾರ ಬರುತ್ತೆ ಅನ್ನೋದು ಗೊತ್ತಾಗಿದೆ, ಕ್ಲಿಯರ್ ಇದೆ. ಬಟ್ ಏನಂದ್ರೆ ಈಗ ಮೈತ್ರಿಯಲ್ಲಿ ಇವ್ರು ಸೀಟ್ಗಳು ಕಡಿಮೆ ಆಗ್ಬಿಟ್ಟು ಅವ್ರು ಏನೋ ಜಾಸ್ತಿ ಬಂದ್ಬಿಟ್ರೆ ಇವರು ಒಂದು 240 230 ನಿಂತ್ಕೊಂಡ್ಬಿಟ್ರೆ ಬಿಜೆಪಿ 272 ಬೇಕಿರೋದು. ಇನ್ನು 30-40 ಸೀಟ್ ಏನೋ ಮೈತ್ರಿ ಪಕ್ಷಗಳಿದ್ರೆ ಅಲ್ಲಿ ಗ್ಯಾರಂಟಿ ಟವಲ್ ಆಗ್ತಾರೆ. ನೋಡಿ, ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಡಿಕೆ ತಮ್ಮನ್ನ ಸೋಲಿಸಿದ್ದು ಪರಮೇಶ್ವರ್ ಜಾರಕಿಹೊಳಿನ, ಇವರಿಬ್ಬರಿಗೂ ಸಿಎಂ ಡಿಸಿಎಂ ಆಗೋ ಆಸೆ ಇದೆ ಅನ್ನುವಂತ ಅಪ್ಡೇಟ್ ಈಗ ಸಿಗ್ತಾ ಇದೆ. ಅಂದ್ರೆ ಪರಮೇಶ್ವರ್ ಮತ್ತೆ ಸತೀಶ್ ಜಾರಕಿಹೊಳಿ. ಹೀಗಾಗಿ ಡಿಕೆಯನ್ನ ಕಟ್ಟಿ ಹಾಕ್ಲಿಕ್ಕೆ ಫಂಡಿಂಗ್ ಮಾಡಿದ್ರ ಹಾಗಾದ್ರೆ, ವಿರೋಧಿಗಳಿಗೆ ಸಹಾಯ ಮಾಡಿ ಸುರೇಶ್ಗೆ ಸೋಲಿನ ರುಚಿ ತೋರಿಸಿದ್ರ ಹಾಗಾದ್ರೆ, ಕಾಂಗ್ರೆಸ್ ಆಂತರಿಕ ಕಚ್ಚಾಟಕ್ಕೆ ಸೋತ್ರ ಹಾಗಾದ್ರೆ ಡಿ ಕೆ ಸುರೇಶ್ ಸೋಲೋ ಅಭ್ಯರ್ಥಿ ಅಲ್ಲ. ಪರಮೇಶ್ವರ್ ಸತೀಶ್ ಇಬ್ರು ಸಿದ್ದು ಬಣಕ್ಕೆ ಸೇರಿದವರು, ಇದರಲ್ಲಿ ಡೌಟೇ ಇಲ್ಲ. ಡಿ ಕೆ ಸುರೇಶ್ ಸೋಲಿಸುವ ಮೂಲಕ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ಗೆ ಹೊಡೆತ ಕೊಟ್ಟಿದ್ದಾರಾ? ಸಿಎಂ ಹುದ್ದೆ ಆಸೆಯಲ್ಲಿದ್ದ ಡಿ ಕೆ ಶಿಗೆ ಭಾರಿ ನಿರಾಸೆ ಆಗಿದೆ. ನಿಜಕ್ಕೂ ಇದು ಭಾರಿ ನಿರಾಸೆನೇ. ಇದು ತಮ್ಮ ಸೋತ್ರೆ ನಾನೇ ಸೋತಂಗೆ ಅವ್ರಿಗೆ ಆಗ್ತಾ ಇದೆ ಫೀಲಿಂಗ್. ಈಗ ರಾಜಕೀಯ ಚದುರಂಗದ ಆಟದಲ್ಲಿ ಇವಾಗ ಛಿದ್ರ ಆಗ್ತಾ ಇದೆ ಕನಸುಗಳು. ಡಿ ಕೆ ತಮ್ಮನ್ನ ಸೋಲಿಸಿದಕ್ಕೆ ಈಗ ಏನ್ ಮಾಡಬೇಕು ಅಂತ ವಿಲವಿಲ ಅಂತ ಒದ್ದಾಡುವಂತ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ಗೆ. ಈಗ ಡಿ ಕೆನ ಕಟ್ಟಿ ಹಾಕ್ಲಿಕ್ಕೆ ಫಂಡಿಂಗ್ ಮಾಡಿದ್ರ ಹಾಗಾದ್ರೆ